ಹಾಲು ಹೋಗೋ ನೆನ್ನ ಧಗಲ ಸುಳ್ಳ ಮಾತಾಡಬ್ಯಾಡೋ ಶಕಲ ಹಾಲು ಹೋಗೋ ನೆನ್ನ ಧಗಲ ಸುಳ್ಳ ಮಾತಾಡಬ್ಯಾಡೋ ಶಕಲ ಅಲ್ಲೂ ಹೋಗೋ ನಿನ್ನ ದಗದ ಸುಳ್ಳ ಮಾತಾಡಬೇಡ ಶಟದ ಅಲ್ಲೂ ಹೋಗೋ ನಿನ್ನ ದಗದ ಸುಳ್ಳ ಮಾತಾಡಬೇಡ ಶಟದ ಹಾಕಬ್ಯಾಡು ಸುಳ್ಳ ವಾರ ತಾಯಿ ತಂದೆ ತಿಳಿಬ್ಯಾಡ ಸಾಲ ಯಾವ ದೇವರೆಲ್ಲೋ ತಮ್ಮ ಹೆತ್ತ ತಾಯಿ ತಂದೆ ಅಮೋಲ ಹಾಕಬ್ಯಾಡು ಸುಳ್ಳವಾರ ತಾಯಿ ತಂದೆ ತಿಳಿಬ್ಯಾಡ ಸಾಲ ಯಾವ ದೇವರೆಲ್ಲೋ ತಮ್ಮ ಹರವ ತಾಯಿ ತಂದೆ ಅಮೋಲ ಕೇಳು ಕರೆದ ದಾರಿ ಹರಲು ಹೋಗೋ ನಿನ್ನ ಧಗದ ಸುಳ್ಳ ಮಾತಾಡಬೇಡೋ ಶಟದ ಹರಲು ಹೋಗೋ ನಿನ್ನ ಧಗದ ಸುಳ್ಳ ಮಾತಾಡಬೇಡೋ ಶಟದ ಎಲ್ಲಿ ಸಿಗ್ತಿ ಅಲ್ಲಿ ಹೋಗು ನಿನ್ನ ಧಗದ ಸುಳ್ಳ ಮಾತಾಡಬೇಡ ಶಟರ ಅಲ್ಲಿ ಹೋಗು ನಿನ್ನ ಧಗದ ಸುಳ್ಳ ಮಾತಾಡಬೇಡ ಶಟರ ನಾಮದೇವ ಕರವಿಲ ನಡಲ ಗೋಳ ಕುಂಬಾರ ಹಾಕ್ಯನವಾದ ಪಾಂಡುರಂಗ ಹೇಳನ ಕರದ ಹರ ಮುರುಗರ ಗುರು ಬಂದ ಕಾರ ನಾಮದೇವ ಗರವಿಲ ನಡಲ ಗೋಳ ಕುಂಬಾರ ಹಾಕ್ಯನವಾದ ಪಾಂಡುರಂಗ ಹೇಳನ ಕರದ ಹರ ಮುರುಗರ ಗುರು ಬಂದ ಕಾರ ಅಲ್ಲಿ ಹೋಗೋ ನಿನ್ನ ಧಗದ ಸುಳ್ಳ ಮಾತಾಡಬೇಡ ಶಟದ ಅಲ್ಲಿ ಹೋಗೋ ನಿನ್ನ ಧಗದ ಸುಳ್ಳ ಮಾತಾಡಬೇಡ ಶಟದ ಅಲ್ಲಿ ಹೋಗು ನಿನ್ನ ಧಗದ
ಮಾತಾಡಬೇಡ ಶಟರ ಅಲ್ಲಿ ಹೋಗು ನಿನ್ನ ಹಗರ ಸುಳ್ಳ ಮಾತಾಡಬೇಡ ಶಟರ ನಾಮದೇವ ಧರವಿನ ನಡನ ಘೋರ ಕುಂಬಾರ ಘಾಕ್ಯನವಾದ ಪಾಂಡುರಂಗ ಹೇಳನ ಕಾರಣ ಹರ ಮುಲ್ಲರ ಗುರು ಬಂದ ಕಾದ ಅಲ್ಲಿ ಹೋಗಲಿನ ರಗಡ ಸುಳ್ಳ ಮಾತಾಡಬೇಡ ಶಟದ ಅಲ್ಲಿ ಹೋಗಲಿನ ರಗಡ ಸುಳ್ಳ ಮಾತಾಡಬೇಡ ಶಟದ ಅಲ್ಲಿ ಹೋಗು ನಿನ್ನ ದಾಗದ ಸುಳ್ಳ ಮಾತಾಡಬೇಡ ಶಟದ ಅಲ್ಲಿ ಹೋಗು ನಿನ್ನ ದಾಗದ ಸುಳ್ಳ ಮಾತಾಡಬೇಡ ಶಟದ ಸೌತ ಮಾಳೆ ಮನೆಯಾಗ ತಾಯಿ ತಂದೆದ ಪಾದ ತೊಳದ ಇಟ್ಟು ಸಂತೋಷದ ಭಕ್ತಿ ಒಳದ ಬಂಧನ ಸೇದ ಸೌತ ಮಾಳಿ ಪುಣ್ಯಾತ್ಮರೇ ಏನಾತ್ರಿಪ್ಪ ಪಾಂಡುರಂಗನ ಸಂತರಲ್ಲಿ ಮಿಗಿಲಾದ ಮಾನ ತತ್ವಜ್ಞಾನಿಗಳಾಗಿ ಹೋದ್ರು. ಆಗಿ ಹೋದ್ರಲ್ರಿಪ್ಪ ಗೋರಾ ಕುಂಬಾರ ಸಂತ ತುಕಾರಾಮ, ದಾಮೋಜಿ ಪಂತ, ಚೋಕಾಮೇಳ, ಸೌತಾಮಾಲೆ, ಹೌದು ಸಂತ ಸಕುಬಾಯಿ, ಹತ್ತಿಂತ ಮಾನ ಶರಣರೆಲ್ಲ ಸಂತರಾಗಿ ಹೋದ್ರು. ಸಂತರಾಗ್ಯಾರಲ್ರಿಪ್ಪ. ಎಲ್ಲಾರು ಯಾವ ವಾರಿ ತಗೊಂಡಿದ್ರು ಪಾಂಡರಪುರಕ್ಕೆ ಪಾಂಡುರಂಗನ ದರ್ಶನಕ್ಕೆ ಹೋಗ್ತಿದ್ರು. ಹೌದಲ್ರಿಪ್ಪ ಹೌದು. ಖರೆ ಸೊಲ್ಲಾಪುರ ಜಿಲ್ಲಾ ಮೊಹೋಳ ತಾಲೂಕದ ಸೌತಾಮಾಳಿ ಒಂದ ದಿನ ಪಂಡ್ರಾಪುರಕ್ಕೆ ಹೋಗ್ಲಿಲ್ಲ, ಪಾಂಡುರಂಗನ ದರ್ಶನ ಮಾಡ್ಲಿಲ್ಲ, ವಾರಿ ಎಂದು ಪಾಲಿಸಲಿಲ್ಲ. ಹೌದಲ್ರಿಪ್ಪ. ದಿನನಿತ್ಯದಲ್ಲಿ ಅವನ ಕಾಯಕ್ಕೇನಿತ್ತು ಅಂತಂದ್ರ ಏನಿತ್ರಿಪ್ಪ ಅದು ಹೊತ್ತ ಏರಿ ಹೊತ್ತ ಮುಣಗ್ತಿತ್ತಂದ್ರ ಸದಾವು ಕಾಲದಲ್ಲಿ ತಾಯಿ ತಂದೆ ಪಾದ ತೊಳ್ತಿದ್ದ, ತಾಯಿ ತಂದೆ ಸೇವಾ ಮಾಡ್ತಿದ್ದ, ತಾಯಿ ತಂದೆಗೆ ಕಣ್ಣಾಗ ಕಣ್ಣಿಟ್ಟು ನೋಡ್ತಿದ್ದ, ಅವ್ರ ಬಾಯಿ ನೋಡಿ ಉಣಿಸ್ತಿದ್ದ. ಹೌದು. ಅವ್ರು ಕುಲು ನಗಾಕತ್ರಂದ್ರ ಇಟ್ಟು ಸಂತೋಷ ಆಗ್ತಿದ್ದ, ಉಣ್ಲಾರ್ದ ಹೊಟ್ಟೆ ತುಂಬಿದಂಗ ಆಗ್ತಿತ್ತು. ಹೌದಲ್ರಿಪ್ಪ ಹೌದು. ಇದನ್ನೆಲ್ಲಾ ನೋಡಿ ಪಂಡ್ರಾಪುರದಾಗ ಪಾಂಡುರಂಗ ಆನಂದ ಆಯ್ತು. ದಿನನಿತ್ಯದಲ್ಲಿ ಸಂತರೆಲ್ಲ ಬಂದು ಪಾಂಡುರಂಗನ ಮುಂದ ಕೈಯಾಗ ತಾಳ ಹಿಡ್ಕೊಂಡು ವಿಠಲ್ ಅಂತ ಕುಂದವ್ರನ್ನ ಕಣ್ಣು ತೆಗೆದು ನೋಡ್ಲಿಲ್ಲವ. ಒಂದು ದಿನನು ಇವನು ದರ್ಶನಕ್ಕೆ ಬರ್ಲಾರ್ದಂತ ಸೌತಾಮಾಲಿನ ನೋಡಿ ಆನಂದ ಆಗಿ ಸೌತಾಮಾಲಿ ಊರಿಗೆ ಹೋದ. ಹೌದು. ಧನ್ಯ ಸೌತಾಮಾಲಿ. ದೇವರಿದ್ದಲ್ಲಿ ಭಕ್ತರು ಬರ್ತಾರೋ, ಭಕ್ತಿದ್ದಲ್ಲಿ ನಾ ದೇವ್ರು ಬಂದಿನಿ ಕಣ್ಣು ತೆಗೆದು ನೋಡಂದ. ಹೇಳ್ತಾನ ಸೌತಾಮಾಲಿ. ಏನ್ ಹೇಳ್ತಾನ್ರಿಪ್ಪ? ತೀರ್ಥ ಕ್ಷೇತ್ರಗಳ ತಿರುಗುದು ಎಷ್ಟೋ ತಿಳಿದ ನೋಡ ನಿನ್ನ ಒಳಗಿನ ಗುಟ್ಟು. ಕಾಶಿ ರಾಮೇಶ್ವರ ತಿರುಗಿದ್ರ ದೇವ್ರಿಲ್ಲ, ತಾಯಿ ತಂದಿನ ಬಿಟ್ಟು. ತಾಯಿ ತಂದಿನ ಬಿಟ್ಟು ನನ್ನ ತಾಯಿನೇ ಕಾಶಿ, ತಂದಿನಿ ರಾಮೇಶ್ವರ, ಯಾವ ದೇವ್ರ ನನಗೆ ಅವಶ್ಯಕತೆ ಇಲ್ಲ, ನಾ ಕಣ್ಣು ತೆಗೆದು ನೋಡಂಗಿಲ್ಲ ಅಂದ. ಹಾಗೇನಾತ್ರಿಪ್ಪ? ಪಾಂಡುರಂಗ ಇಟ್ಟ ಆನಂದ ಅದ. ಜಗತ್ತಿನಲ್ಲಿ ಇರಬೇಕು ನಿನ್ನಂತ ಸಂತ, ಜಗತ್ತಿನಲ್ಲಿ ಇರಬೇಕು ನಿನ್ನಂತ ಸಂತ. ಹೌದು. ಪುಣ್ಯಾತ್ಮರೇ, ಒಂದು ಮಾತು ತಮ್ಮ ಮುಂದೆ ಹೇಳಕ್ ಬಯಸ್ತೀನಿ. ಏನ್ರಿಪ್ಪ ಅದು? ಮಕ್ಕಳಿಲ್ಲ ಅಂತ ನಾವು ಚಿಂತೆ ಮಾಡ್ತೀವಿ, ಕರೆ ದೇವರ ಕಣ್ಣು ತೆಗೆದು ಒಂದು ಮಗನ ಕೊಟ್ಟ ಅಂತಂದ್ರ ಅವನು ಜೋಪಾನ ಮಾಡುದ್ರಾಗ ಹೊತ್ತಗಲಿತೀವಿ. ಮಗ ಪ್ರಾಯಕ್ಕೆ ಬಂದ ಮೇಲೆ ಮದುವೆ ಮಾಡಿ ಸಸ್ಯನ ಮನೆಗೆ ಕರ್ಕೊಂಡು ಬರ್ತೀವಿ. ಮುಂದ
ನೋಡ್ದ ನೋಡ್ಲಿಲ್ಲ ಅಂದ್ರ ಇಲ್ಲ. ಇಲ್ರಿಪ್ಪ. ಯಾಕಮ್ಮ ಈ ಮಾತನ್ನ ಹೇಳ್ಬೇಕಾಗ್ಯದ ಅಂತಂದ್ರ ಯಾಕ್ರಿಪ್ಪ? ಒಂದ್ ಊರ್ ಒಳಗ ಬಡತಾನ ಪರಿಸ್ಥಿತಿ, ಗಂಡ ಹೆಂಡತಿಗೆ 30 ವರ್ಷ ಮಕ್ಕಳಾಗಲಿಲ್ಲ. ಕರೆ ದೇವ್ರ ಕಣ್ಣು ತಗದ ಯಾವುದೋ ಒಂದು ದೇವ್ರ ವರವಾಗಿ ಒಂದು ಗಂಡ ಮಗ ಹುಟ್ಟಿತು. 30 ವರ್ಷ ಮೇಲತ್ತ ಸಂತಾನ ಆಗ್ಯದ, ಗಂಡ ಮಗ ಹುಟ್ಟ್ಯದಂದ್ರ ಎಷ್ಟ್ ಆನಂದ ಆಗ್ತದ. ನಿಮ್ಮೆಲ್ಲರಿಗೂ ಗುರ್ತಿದ್ದಂತ ಮಾತಿದು. ಹೌದಲ್ರಿಪ್ಪ? ಹೌದು. ತಾಯಿ ತಂದೆ ಇಟ್ಟ ಅಂಗೈದೊಳಗ ಕೂಸಿನ ಬೆಳೆಸಿದ್ರು, ಬಟ್ಟಿದ್ದ ಅವನ ಬೆಟ್ಟ ಮಾಡಿ ಬೆಳೆಸಿದ್ರು, ಅರಳಿಲಿ ಹಾಲು ಹಾಕಿ ಬೆರಳಿಲಿ ಬೆಣ್ಣೆ ತಿನ್ನಿಸಿ ಮಗನಿಗೆ ನೆಲದ ಮೇಲೆ ನಡೆಸಿದ್ರ ಅಂಗಾಲಿಗೆ ಮಣ್ಣು ಹತ್ತೈತಿ ಅಂತ ತಾಯಿ ತಂದೆ ಒಂದು ದಿನನೂ ನೆಲ ಇಳಿಸ್ತಿದ್ದಿಲ್ಲ. ಹಿಂಗ ಅಂತೂ ಇಂತೂ 6 ವರ್ಷದ ಬಾಲಕ ಮಗ ಆದ. ಮಗನಿಗೆ ಸಾಲಿ ಕಲಿಸ್ಬೇಕತ್ತ ಸಾಲಿಗೆ ಮಾಸ್ತರ್ ಕರ್ಯಾಕ ಬಂದ. ಹೌದು. ಆ ಟೈಮದೊಳಗ ಮಾಸ್ತರ್ ಕರ್ಯಾಕ ಬಂದಾಗ ಅವಾಗ ಮಾಸ್ತರ್ಗಳು ಮನಿಗೆ ಬಂದು ಕರ್ಕೊಂಡು ಹೋಗಿರ್ ಸಾಲಿ ಕಲಿಸ್ತೀವಿ ಬಾ. ಹೌದು. ಈಗ ಹಂಗಿಲ್ಲ, 50,000 1 ಲಕ್ಷ ರೂಪಾಯಿ ಡೊನೇಷನ್ ಕಟ್ಟುವಂತ ಕಾಲ ಬಂದೈತಿ. ಕಾಲ ಬಂದಲ್ರಿಪ್ಪ. ಪ್ರೈವೇಟ್ ಶಾಲೆಗಳಿಗೆ 50,000 ಲಕ್ಷ ಡೊನೇಷನ್ ಕಟ್ಟುವಂತ ಪ್ರಸಂಗ ಬಂದೈತಿ. ಹೌದು. ನಾವು ಉಚಿತವಾಗಿ ಕೌಲ್ಗುಡದಾಗ ಸಾಲಿ ಕಟ್ಟಿವಿ, ಬಂದ ಅಲ್ಲಿ ನಮ್ಮ ಮಠದೊಳಗೆ ಬಿಡ್ರಿ, ಊಟದ ವ್ಯವಸ್ಥೆ ಐತಿ, ಸಾಲಿದು ಕಲಿಸ್ತೀವಿ ಅಂತ ಗುರುಗಳು ಹೇಳ್ತಾರ. ಖರೆ ಅಲ್ಲಿ ನಾವು 500 ರೂಪಾಯಿ ಕೊಡಂಗಿಲ್ಲ, 50,000 ಹೋಗ್ಲಿ. ಖರೆ ಬ್ಯಾರೆ ಕಡೆ ಹೋಗ್ಕೊಣವ. ನಮ್ಮ ಮಕ್ಕಳು ಅಲ್ಲೇ ಕಲಿಬೇಕ. 50,000 ಹೋಗ್ತಾವ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಮಕ್ಕಳು ಸಂಸಾರ ಕಲಿತಾವ ಅನ್ನೋದು ಮುಖ್ಯ ಇಲ್ಲ. ತಿಳಿವಾತ್ ನಮಗ. ಹೌದು. ಅವಾಗ 6 ವರ್ಷದ ಮೇಲತ್ತ ಮಾಸ್ತರ ಸಾಲಿ ಕಲಿಸ್ತೀನಿ, ನಿಮ್ಮ ಮಗನ ಕಳಿಸ್ರಿ ಅಂದ. ಹೌದು. ನಮ್ಮ ಮಗ 7-8 ತಾಸು ಸಾಲಿ ಹೋದಂದ್ರ ಬಿಟ್ಟು ಹೆಂಗ ನಾವು ಹೊತ್ತಗೋದಿನಂತ ತಾಯಿ ತಂದೆ ಕಲಿಸುವಾರು. ಹೌದು. ಹೌದು. ನಿಮ್ಗ ಅಟ್ಟೆ ಮಗ ಅಲ್ಲ, ನಮಗೂ ಮಗ ಅದಾನ, ಕಣ್ಣಿಟ್ಟು ನೋಡ್ತೀನಿ ಕಳಿಸ್ರಿ ಅಂದ್ರು. ಅವಾಗ 6 ವರ್ಷದ ಬಾಲಕಗ ಸಾಲಿ ಕಲಿಸಿದ್ರು. 1ನೇಂತೆ 2ನೇಂತೆ 3ನೇಂತೆ 4ನೇಂತೆ ಹಿಂಗ 8ನೇಂತೆ ಪಾಸ್ ಆದ ಮಗ. ಪಾಸ್ ಅದಲ್ರಿಪ್ಪ. 8 1 6 14 ವರ್ಷದ ಮಗ ಅದ. ಆ 14 ವರ್ಷದ ಮಗ ಆಗಿ 8ನೇಂತೆಕ 7ನೇಂತೆಕ ಬೀಳ್ಕೊಡುವ ಸಮಾರಂಭ ಅಂತ ಕನ್ನಡ ಶಾಲ್ಯಾಗ ಬರ್ತದ. ಬರ್ತದಲ್ರಿಪ್ಪ. ಅವಾಗ ತಾಯಿ ತಂದಿ ನೀವು ಬೀಳ್ಕೊಡುವ ಸಮಾರಂಭಕ್ಕೆ ಬರ್ಬೇಕು ಅಂತಂದಾಗ ಮಗ ಹೇಳ್ತಾನ. ಹೋಗ ಏನ್ ಹೇಳ್ತಾನ್ರಿಪ್ಪ ಮಗ? ಇವತ್ತ 7ನೇಂತೆ ಸಾಲಿ ಮುಗ್ದದ, ಇನ್ನು ನಾ ಮುಂದೆ ಹೈಸ್ಕೂಲ್ ಹೋಗಾಮದೀನಿ. ಇವತ್ತು ಮಾಸ್ತರ್ಗಳೆಲ್ಲ ಇವತ್ತು ಬಾ ಅಂದಾರ, ನೀ ಸಾಲಿಗೆ ಬಾ ಅಂದ. ಹೌದು. ನಿಮ್ಮ ಅಪ್ಪ ಅಯ್ಯಪ್ಪ ಅಂದ್ಲು, ಅವನು ಕರ್ಕೊಂಡು ಬರಬೇಡ ಸಾಲಿಗೆ ಅಂದ. ಅಪ್ಪನ ಕರ್ಕೊಂಡು ಬರಬೇಡ, ನೀ ಒಬ್ಬಕ್ಕೆ ಬಾಯವ ಅಂತಂದ. 30 ವರ್ಷದ ಮೇಲತ್ತ 12 ದೇವ್ರಿಗೆ ಹರಕಿ ಹೊತ್ತು ಹಡದಾರ, ಅಪ್ಪಗೆ ಬರಬೇಡ ತಾನಂದ್ರ ಹೆಂಗ ಆಗಿರ್ಬೇಕು ತಂದೆಗೆ? ಹೌದು. ಇರ್ಲಿಪ್ಪ ತಿಳ್ಕೊಂಡು ಮಗ ಸಾಲಿಗೆ ಹೋದ. ತಾಯಿ ಏನಂದ್ಲು, ನಾ ಹೋದದ್ ಬಿಟ್ರೆ ನಡ್ದೈತಿ, ಖರೆ ಗಂಡನ ಬಿಟ್ಟು ನಾ ಹೆಂಗ್ ಹೋಗ್ಲಿ ಅಂದ್ಲು. ಹೌದು. ಗಂಡಗ ಹೇಳಿದ್ಲು, ಹೋಗಿ ಬರೀ ಸಾಲಿ ತಕ. ನನ್ನ ಮಡದಿ ಮಾತು ಕೇಳಿ ಸಾಲಿಗೆ ಹೋದ. ಅವಾಗ ಆ ತಂದಿದ್ ಏನಾಗಿತ್ತು ಅಂತಂದ್ರ ಒಂದು ಬಲಗನ್ ಇದ್ದಿದ್ದಿಲ್ಲ, ಕುಡ್ಡಿದ್ದ. ಬಲಗನ್ ಕುಡ್ಡಿತ್ತಲ್ರಿಪ್ಪ. ಸಾಲ್ಯಾಗ ಹೋಗಿ ಗ್ರೌಂಡ್ನ್ಯಾಗ ನಿತ್ತ 14 ವರ್ಷದ ಬಾಲಕ್ ಹಿಂಗ ನೋಡಿದ. ಇವ್ಯಾಕ ಬಂದು ಯಪ್ಪ ಕುಡ್ಡು ಸುಳಿ ಮಗ ಅನ್ನೋ. ಹೌದು. ಈ ಕುಡ್ಡು ಸುಳಿ ಮಗನಿಗೆ ನಮ್ಮ ಅವ್ವ ಯಾಕೆ ಕಳಿಸ್ಯಾಳ ಅಂದ. ಹಿಂಗ ಗಂಗರ್ಗಣ್ಣ ದಿಟ್ಟಿಸಿ ನೋಡ್ತಿದ್ದು, ಹೋಗಿ ಅಪ್ಪನ ಬಡಿತಾನ ಅನ್ಬೇಕು, ಅಷ್ಟು ಸಿಟ್ಟಿತ್ತು ಮಗನಲ್ಲಿ. ಹೌದು. ಬಿಸಿರಾಗ ಹಂಗ ಕುಲ್ತಿದ್ ಹಂಗ ಮಾಡಕ್ ಹಚ್ತಾವ, 1 ಕಿಲೋ ಕಂಡಿಲ್ ಕರೆ ಹಂಗ ಮಾಡಕ್ ಹಚ್ಚತಿ. ಮಾಡಕ್ರಿಪ್ಪ ನಿನಗಲ್ತಮ್ಮ ಆ ಹುಡುಗಗಳ. ಅವಾಗ ನೋಡಿದ, ಅಂತೂ ಇಂತೂ ಮುಗಿತು. ಅಪ್ಪ ಮನೆಗೆ ಬಂದ, ಹಿಂದಿಂದ ಓಡ್ಕೋತ ಬಂದ. ಅವನ ಜೋಡಿ ಹುಯ್ಯತ್ತ ಜಗಳಾಡಿದ ಮಗ. ಜಗಳಾಡಿದ. ಇರ್ಲಿ ತಿಳ್ಕೊಂಡು ಹೈಸ್ಕೂಲ್ ಶಾಲೆ ಕಲಿತ, PUC ಸೆಕೆಂಡ್ ಇಯರ್ ಮುಗಿತು. ಮುಗಿತಲ್ರಿಪ್ಪ. ಅಂತೂ ಇಂತೂ ಮಗನಿಗೆ ಒಂದು ಗೌರ್ಮೆಂಟ್ ನೌಕರಿ ಬತ್ತು. ಬೆಂಗಳೂರಿಗೆ ಅಪಾರ್ಟ್ಮೆಂಟ್ ಆರ್ಡರ್ ಆಯ್ತು, ನೌಕರಿಗೆ ಬರ್ಬೇಕಂತ ಆರ್ಡರ್ ಆದಾಗ ತಾಯಿ ತಂದೆ ಮುಂದೆ ಹೇಳ್ದ, ನನಗೆ ನೌಕರಿ ಆಗ್ಯದ, ಬೆಂಗಳೂರಿಗೆ ಹೊಂಟೀನಿ ನಾಳೆ ಮುಂಜಾನೆ ಅಂದ. ಹೌದು. ತಾಯಿ ತಂದೆಗೆ ಇಟ್ಟು ಆನಂದ ಆಯ್ತು, ಕಣ್ಣಾಗ ನೀರು ತನ್ನ ಮಗನಿಗೆ ಹಡದಕ್ಕೂ ನಮ್ಮ ಜನ್ಮ ಸಾರ್ಥಕ ಆಯ್ತತ್ತ ಆನಂದದ ಕಣ್ಣೀರು ಹಾಕಿದ್ರು. ಹೌದ್ರಿಪ್ಪ. ಹೌದು. ಅವಾಗ ಅವ್ವ ಅಪ್ಪನ ಮುಂದೆ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಬೆಂಗಳೂರಿಗೆ ನಾನು ನೌಕರಿ ಹೊಂಟೇನಿ, ತಿಂಗಳ ನಿಮ್ಗೆ 5,000 ಬೇಕಾದ್ರೆ 10,000 ಕಳಿಸ್ತೀನಿ, ಕರೆ ನನ್ನ ನೋಡಾಕ ನೀವು ಬೆಂಗಳೂರಿಗೆ ಬರುವಂಗಿಲ್ಲ. ಒಟ್ಟ ಬರುವಂಗಿಲ್ಲ ತಾಯಿ ತಂದೆ. ಏನೋ ಅಂತ ಪ್ರಸಂಗ ಬಂದ್ರೆ ಯವ್ವ ನೀ ಬಾ, ಕರೆ ಈ ಕುಡ್ಡು ಸುಳಿ ಮಗನ ಕಳಿಸ್ಬೇಡ.
ಆಯ್ತಂದ ಹಾ ಹಾ ತಿಂಗಳ ಬೆಂಗಳೂರಿಗೆ ಹೋಗಿ ಮನ್ಯಾಡ ಮಾಡ್ತಿದ್ದ ತಾಯಿ ತಂದೆ ಹೊಟ್ಟೆಗೆ ಹಾ ಹಾ ತಿಂಗಳು ಹೋಯ್ತು 6 ತಿಂಗಳು ಹೋಯ್ತು 2 ವರ್ಷ ಹೋಯ್ತು ಹೋಯ್ತಲ್ರಿಪ್ಪ 3 ವರ್ಷ ಮುಗಿತ್ತು ಮಗ ಒಂದು ದಿನ ಊರಿಗೆ ಬರ್ಲಿಲ್ಲ ಹಡದ ಕದ ಕೇಳಿಲ್ಲ ಅವತ್ತಾಳ ನಾಳೆ ಮುಂಜಾನೆ ಬೆಂಗಳೂರಿಗೆ ಹೋಗಿ ಬರ್ರಿ ಹಾ 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 ಮಗ ಹೋಗಿ 3 ವರ್ಷ ಆಯ್ತು ಅವನ ರೊಕ್ಕ ತಗೊಂಡು ನಾವು ಹೊಟ್ಟೆ ತುಂಬ್ಕೋತೀವಿ ತಂಬ್ಕೋತೀವಲ್ರಿಪ್ಪ ಅಂತೂ ಎಂತೂ ಮಗನಿಗೆ 20 ವರ್ಷ ಮುಗಿದು ಹೋಗ್ಯದ ನಮ್ಮ ಮಗನಿಗೆ ಒಂದು ಕನ್ಯಾ ತೆಗೆದ ಲಗ್ನ ಮಾಡೋನು ಚಲೋ ಅದಾನೋ ಎಲ್ಲೋ ಹೋಗಿ ನೋಡ್ಕೊಂಡು ಹಾ ಹಾ ಏನಪ್ಪಾ ಕನ್ಯಾ ತೆಗಿನೋ ನಾ ಮದ್ವಿ ಮಾಡ್ಕೋತೀನಿ ಅಂತ ಕೇಳಿ ಬರೋಗ್ರಿ ಅಂದ್ರು ಹೌದು ಅವಾಗ ಗಂಡ ಹೇಳ್ತಾನ ನನಗ್ ಬರಬೇಡತ್ತ ಮೊದಲ ಮಾತು ಮಾಡಿ ಹೋಗ್ಯಾನು ನಾ ಅಲ್ಲಿ ಹೋಗಾನ ಸುಳ್ಳ ಜಗಳಾಡ್ತಾನೋ ಬ್ಯಾಡ ನಾವು ಹೌದು ಆದ್ರೂ ಹಡದ ಕೇಳಲಿಲ್ಲ ಹ್ಯಾಂತ ಅಂದ್ಲು ಇಲ್ಲ ಹಾ ಎಷ್ಟೋ ಆಗ್ಲಿ ಮಗ ನಮಗನ್ಲಾರ್ದ ಯಾರಿಗೆ ತಾನ ಹೋಗ್ರಿ ಅಂದ್ಲು ಹೌದು ಇರ್ಲಿ ಹೋಗ್ತೀನಂದ ಹಾ ಮತ್ ಮಗನ ಕಡೆ ತಂದೆ ಹೊಂಟಾನಂದ್ರ ತಾಯಿಗೆ ಹೆಂಗಾಗಿರ್ಬೇಕು ಬೆಳ್ತಾನ ನಿದ್ದೆ ಮಾಡ್ಲಿಲ್ಲ ಹರಿತಾರ ಹೆಣ್ಮಗಳೆಲ್ಲ ಅಡಿಗೆ ಮಾಡಿ ಕಟ್ತು ಅಡಿಗೆ ಮಾಡಿ ಕಟ್ಟಾಗಲ್ರಿಪ್ಪ ಹರಿತಾರ ಬೆಳಗಾನ ಅಡಿಗೆ ಮಾಡಿ ಗಂಟು ಕಟ್ಟಲು ಮುಂಜಾನೆ ಎದ್ದು ಮುದುಕ ತಲೆ ಮೇಲೆ ಹೊತ್ಕೊಂಡು ಬೆಂಗಳೂರಿಗೆ ಹೋತ್ ಹಾ ಹಾ ಬೆಂಗಳೂರಿಗೆ ಹೋದ ಮುಂಜಾನೆ 7 ಗಂಟೆಗೆ ಟ್ರೈನ್ ಓದ್ ಬಿಡ್ತು ಹಾ ಹಾ ಟ್ರೈನ್ ಓದ್ ಬಿಟ್ಟ ತಕ್ಷಣ ಒಂದ ದಿನನಿತ್ಯದಲ್ಲಿ ತಿಂಗಳ ಏನ್ ಮನ್ಯಾಡ ಬರ್ತಿತ್ತು ಆ ಡ್ರೆಸ್ ತಗೊಂಡು ಹೋದ ಹಾ ಹಾ ಒಂದ್ ಏರಿಯಾದಾಗ ಒಂದು ಓನ್ಯಾಗ ಒಂದು ಮನೆ ಇತ್ತು ಹಾ ಹಾ ಸಿಟಿ ಊರಾಗ ಎಲ್ಲಾ ಮನೆಗಳು ಬಾಗಲನ ಹಾಕಿರ್ತಾವ ಬೇಕಾರ ಬೆಲ್ಲ ಬಡಿಬೇಕು ಒಂದ ಬೇಕಾರ ಬಾಗಲ ಪಟ್ ಅಂತ ಬಡಿಬೇಕು ಹೌದು ಹೋಗಿ ಬೆಲ್ಲ ಬಟನ್ ಒತ್ತಿದ ಹಾ ಹಾ ಒಳಗ ಸಪ್ಪಲಾಯ್ತು ಹಾ ಹಾ ಯಾರು ಬಂದಾರ ನೋಡ್ಬೇಕಂತೇಳಿ ಮನ್ಯಾಗಿಂದ ಹೆಣ್ಮಗಳು ಬಗಲಾಗ ಒಂದು ಕೂಸು ಐತಿ ಬಲಗೈಯಾಗ ಒಂದು ಕೂಸಿನ ಎಳ್ಕೋತ ಬಂದ ಬಾಗಲ ತೆಗದ್ಲು ಬಪ್ಪರ್ ಕಾಶಿ ಇವಂದ ನಾ ಯಾರ ಮನೆಗೆ ತಪ್ಪಿ ಬಂದ್ಯಾನ ನಾವು ಹಾ ಹಾ ನಾ ಯಾರ ಮನೆಗೆ ತಪ್ಪಿ ಬಂದ್ಯಾನಂದ ಯವ್ವ ಹಾ ಇದು ನಮ್ಮ ಮಹೇಶನ ಮನೆ ಅಲ್ಲ ಅಂದ ಹೌದು ನೀ ಯಾರು ಅಜ್ಜ ಅಂದಳ ಹೆಣ್ಮಗ ಅಜಾನಿ ಯಾರು ಯವ್ವ ನಾ ಇಂಥ ಊರವ ಹಲ್ಲೂರವ ಹಾ ಹಾ ನನ್ನ ಮಗ ನೌಕರಿ ಬಂದಾನ ಮಹೇಶ್ ಅಂತೇಳಿ ಬೆಂಗಳೂರಿಗೆ ಹೌದು 3 ವರ್ಷ ಅವ್ವ ಅಪ್ಪನ ಕಡೆ ಬಂದಿಲ್ಲ ಹಾ ಹಾ ಅಡ್ರೆಸ್ ನೋಡ್ಕೊಂಡು ಬಂದೇನ ಮಗಳ ಇದ ಮನೆ ಹೌದಲ್ಲ ಅಂದ ಹಾ ಹಾ ಹೆಣ್ಮಗಳಂದ್ರು ಬರ್ರಿ ಮಾಮಾರ ಅಂತೇಳಿ ನೀರು ಕೊಟ್ಟಲು ಹೌದಾ ಬಪ್ಪರ್ ಗಮರುತಿ ಯವ್ವ ನೀ ಯಾರತ್ತ ಕೇಳ್ದವ ನೀ ಇನ್ಕಮಟ ಯಾರ ಹೆಸರು ತೆಗ್ದ ಅವನು ಹ್ಯಾಂತಿ ಇವ್ ಎರಡು ಅವನು ಚೌಡಿಕೆ ಅಂದ್ಲಕ್ ನೋಡ್ಪ ದಗದ ತಂದೆಗೆ ಹೆಂಗಾಗಿರ್ಬೇಕ್ರಿ ಹಾ 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 ತಂದೆಗೆ ಹೆಂಗಾಗಿರ್ಬೇಕು ಹೌದು 30 ವರ್ಷಕ್ಕೆ ಮಗನಿಗೆ ಹಡದಾರ ಕನ್ಯಾ ತೆಗಿಬೇಕು ಹಂದ್ರ ಹಾಕಬೇಕು ಊರಿಗೆ ಊಟ ಹಾಕಬೇಕು ಮಗನ ಲಗ್ನ ಮಾಡ್ಬೇಕು ಚಂದ ಚಾಯ ನೋಡ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಆಸೆ ಇರೋದಿಲ್ಲ ಇರ್ತದಲ್ರಿಪ್ಪ ಮುಗಿತ್ ಗಪ್ರಿ ಮುಗಿಸ್ತೀವಿ ತಡ್ರಿ ಒಂದ್ ಸ್ವಲ್ಪ ಅವಾಗ ಹಾ ಹಾ ಮುದಕ ಆದ್ರೂ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ಇರ್ಲಿ ನಾವು ಮಾಡುವಂತ ಕೆಲಸ ಮಗ ಮಾಡ್ಯಾನ ಇರ್ಲಿ ತಿಳ್ಕೊಂಡು ಹಾ ಹಾ ಹೆಣ್ಮಗಳ ನೀರು ಕೊಟ್ಟಲು ಕೈಕಾಲು ಮುಖ ತಕ್ಕೊಂಡ ಆ ಮೊಮ್ಮಕ್ಕಳನ್ನ ಈಚೆ ಕಡೆ ತೊಡಿ ಮ್ಯಾಗ ಒಂದ್ ಇಟ್ಕೊಂಡು ಕೂತ ಹಾ ಹಾ ಅಡಿಗೆ ಮಾಡಿ ಸೊಸಿ ಊಟಕ್ಕೆ ಹಾಕಿದ್ಲು ಊಟ ಮಾಡಿ ಮಂಚದ ಮ್ಯಾಗ ಮಕ್ಕೊಂಡ ಹಾ ಹಾ ಸಂಜೆ 5 ಗಂಟೆ ಆಗಿತ್ತು ಬಂದ ರಾಜ್ಕುಮಾರ್ ಹಾ ಸಂಜೆ 5 ಗಂಟೆಗೆ ಬಂದ ಬಾಗಲ ಕಾಲನ್ ನೋಡಿದ ಹಾ ಬಂದಾನಪ್ಪ ಕುಡ್ಡು ಸುಳಿ ಮಗ ಅನ್ನವ್ ನೋಡಪ್ಪ ದಗದ ಅವನು ಇವ್ರು ಸವಾಸ್ ಬ್ಯಾಡತ್ ಬೆಂಗಳೂರು ಸೇರು ಬಿಟ್ಟಿಲ್ಲ ಇವನು ಬಂದಲ್ಲ ಅಂದ ಹಾ ಹಾ ಬಾಗಲ ಬಡದ ಹ್ಯಾಂತಿ ಬಂದ ಬಾಗಲ ತೆಗದ್ಲು ಹಾ ಅಪ್ಪ ಅಡ್ರಾಸ್ ಮಗನ ಮುಖ ನೋಡ್ಬೇಕತ್ತ ಬರ್ತಾನ ಹಾ ಹಾ ಕೊಡ್ಡು ಸುಳಿ ಮಗನ ನಿನಗೆ ಇಲ್ಲಿ ಯಾರು ಬಾ ಅಂದಾರೋ ಅಂದ ಯಾರು ಬಾ ಅಂದಾರು ನಿನಗಿಲ್ಲಿ ರೊಟ್ಟಿ ಹಿಡಿದ ದರ ಅಂಗಳಾಗಿ ಎಳ್ದು ಹೋಗದ ಹಾ 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 ಮಗನ ಹಾ ಹಾ ಇಂದು ಒಂದು ದಿನ ಇರ್ತೀನಿ ಹೊತ್ತೇರಿ ಹೊಕ್ಕನು ಸಂಜೆ 6 ಗಂಟೆ ಆಗ್ಯದ ಬಸ್ ತಪ್ತದ ಹೌದು ಮುಂಜಾನೆ ಹೋಗ್ತೀನಿ ಮಗನ ಇಂದು ಒಂದು ದಿನ ಕುಲ್ ಹಾಕ್ಲಿಕ್ಕ ಅಟ್ಟ ಹೊತ್ತು ಮನಗಾಕ ಜಾಗ ಕೊಡುವತ್ತ ತಂದೆ ಕೇಳ್ತಾನ ಹಾ ಹಾ 1 ನಿಮಿಷ ನಾನು ಮನ್ಯಾಗ ಇದ್ದೆ ಅಂದ್ರೆ ನಿನ್ನ ಬಿಡುದಿಲ್ಲ ಪ್ರಾಣ ತೆಗಿತೀನತ್ತ ತಂದೆಗೆ ಯಾವ್ದು ಹೋಗೋದ್ ಬಿಟ್ಟ ಹಾ 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 ಅವಾಗ ಸೊಸಿ ಬಂದ್ಲು ಕತ್ತಲಾಗಾಕ ಬಂದದ ಬೆಳಗಾನ ಎಲ್ಲಿ ಹೋಗ್ತದ ಮುಂಜಾನೆ ಹೋಗ್ತಾನ ಬಿಡ್ದೆ ಅಂದ್ಲು ಹಾ ಹಾ ಹ್ಯಾಂತಿ ಮಾತು ಕೇಳಿ ಒಳಗ ಕರ್ಕೊಂಡ್ರು ಮುಂಜಾನೆ 5 ಗಂಟೆ ಆಗಿತ್ತು ಮಗನಿಗೆ ಹೇಳಿಲ್ಲ ಸಸಿಗೆ ಹೇಳಿಲ್ಲ ಹಾ ಹಾ ಮುದುಕ ಊರಿಗೆ ಬತ್ತು ಹೌದು ಊರಿಗೆ ಬತ್ತು ಗಂಡ ಬರೋ ದಾರಿ ನೋಡ್ಕೊತ ಹೆಣ್ಮಗಳ ನೆತ್ತಿದ್ಲು ಗಂಡ ಬರಾನ ಓಡೋಡಿ ಎದುರಿಗೆ ಹೋದ್ಲು ಕಾಲೇ ಕೈ ಚೀಲ ಕೈಯಾಗ ಹಾ ಹಾ ಏನ್ರಿ ಮಗ ಹೆಂಗದಾನ ಆರಾಮ ಅದಾನೋ ಇಲ್ಲೋ ಮದ್ವಿ ಹಾಕನಂದಾನ ನಮಗ ಕನ್ಯಾ ತೆಗಿಯಂದಾನ ಹಾ ಹಿಂಗೆಲ್ಲಾ ಹೆಣ್ಮಗಳು ಕೇಳ್ತಾಳ ಹಾ ಹಾ ಮೊದಲ ನೀರು ಕೊಡು ಬಾಯಿ ಹರಿತಿ ಅಂದ ಹಾ 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 ಮನ್ಯಾಗ ಹೋಗಿ ಕೂತ ನೀರ್ ತಂದು ಕೊಟ್ಟಲು ಹಾ ಹಾ ಅವಾಗ ಹೇಳ್ತಾನ ಅವ ಚಲೋನು ಅದಾನ ಕನ್ಯಾನು ತೆಗಿಬೇಡ ಅದಾನ ಎಲ್ಲಾ ವ್ಯವಸ್ಥೆ ಆಗೈತೆ ಅವಂದ ನಾವ್ ಏನ್ ಮಾಡೋದು ಹೋದಿಲ್ಲ ನಾವು ಹೌದು ಹೆಣ್ಮಗಳಿಗೂ ಕೆಟ್ಟ ಆಯ್ತು ಹಾ ಹಾ ತಾಯಿ ತಂದೆಗೆ ಬಿಟ್ಟು ಲಗ್ನ ಮಾಡ್ಕೊಂಡಲ್ಲ ನಾವು ಹಡದಕ್ಕೂ ಸ್ವಾರ್ಥ ಆಗ್ಲಿಲ್ಲ ನಿಸ್ವಾರ್ಥ ಆಯ್ತು ಅತ್ಲು ಹೌದು ಆದ್ರೂ ಇರ್ಲಿ ತಿಳ್ಕೊಂಡು ಹಡದಕ್ಕಲ್ಲ ಮನಸ್ಸಿಗೆ ಸಮಾಧಾನ ಮಾಡ್ಕೊತು ಹೌದು ತಂದೆ ಮನಸ್ಸಿಗೆ ಮಾತ್ರ ಪೆಟ್ಟಾಗಿತ್ತು ಹೌದು ಕೈಕಾಲು ಮುರಿದ್ರೆ ಕಟ್ತಾರ ಮನಸ್ಸು ಮುರಿದ್ರೆ ಯಾರು ಕಟ್ಟಂಗಿಲ್ಲ ಪುಣ್ಯಾತ್ಮರೇ ತಂದೆ ಮನಸ್ಸಿಗೆ ಪೆಟ್ಟಾಗಿತ್ತು ಹಾ ಹಾ ಹನಿ ನೀರು ಕುಡ್ಲಿಲ್ಲ ತುತ್ತು ಕುಲ್ ಉಣ್ಲಿಲ್ಲ ಹಾ ಹಾ
ಅಡಿಗೆ ಬಿಟ್ಟು ಊಟ ಬಿಟ್ಟು ಮನ್ಯಾಗ ಮಕ್ಕೊಂಡ 21 ದಿನ ಕೂಲ ನೀರ ಇರ್ಲಾರ ಇದು ಯಾಕೆ ಇರ್ತೈತಿ ಸತ್ ಹೋಗದ್ರಿಪ್ಪ 21 ದಿನಕ್ಕೆ ಪ್ರಾಣ ಹೋಯ್ತು ಹಾ ಹಾ ಮಗನಿಗೆ ಆಗಿನ ಟೈಮ್ದೊಳಗ ಫೋನ್ ಅದು ಇದ್ದಿದ್ದಿಲ್ಲ ಹಾ ಹಾ ಟಪಾಲ ಕಳಿಸೋದಿತ್ತು ಹೌದಾ ಕಳಿಸರು 3 ದಿನಕ್ಕ ಮಗ ಬಂದ ಹೌದಾ 3ನೇ ದಿವಸಕ್ಕೆ ಕಾರ್ಯ ಎಲ್ಲ ಮುಗಿದಿತ್ತು ಹೌದ್. ಅವಾಗ ಬಂದು ಕೇಳ್ತಾನೆ ಯವ್ವ ಅಪ್ಪಗೆ ಏನಾಗಿತ್ತು ಹಾ ಯಪ್ಪ ಏನಾಗಿತ್ತು ಗೊತ್ತಿಲ್ಲ ಬೆಂಗಳೂರಿಂದ ಏನು ಬಂದಾನ ಹನಿ ನೀರು ಕೊಡ್ಲಿಲ್ಲ ತುತ್ತು ಕೂದ ಉಣ್ಲಿಲ್ಲ ಹಾ, ಹಾ. ಸತ್ತಪ್ಪ ನಿಮ್ಮಪ್ಪ ಇವತ್ತಿಗೆ 3 ದಿನ ಮುಗಿತ್ತು ಅಂತಂದಾಗ ಹಾ ಹಾ ಅವಾಗ ಮಗ ಕೇಳ್ತಾನ ಯವ್ವ ನಮ್ಮ ಅಪ್ಪಂದು ಬಲಗನ್ ಯಾಕೆ ಕುಡ್ಡಿತ್ತು ಅಂತ ಕೇಳ್ತಾನ ಹಾ ಹಾ ಅವಾಗ ಹೆಂಗ್ ಹೇಳ್ತಾಳ ಯಪ್ಪ ನೀ 4 ವರ್ಷದ ಬಾಲಕ್ಕಿದ್ದಿ ಸಾಲಿ ಕಲಿಯಾಕ ಹೋಗಿತ್ತ ಮೊದಲ ಹಾ, ಹಾ. ಕರೆ ದೇವ್ರ ಗುಡಿ ಮುಂದೆ ಹಿಂಡು ಹುಡುಗರು ಕೂಡಿ ಚಿನ್ಕೋಲ್ ಆಡುವಾಗ ನಿನ್ನ ಬಲಗನಿಗೆ ಚಿನ್ಕೋಲ್ ಬಂದು ಬಡದ ಬಲಗನ ಕುಡ್ಡಾಗಿತ್ತ ಮಗನ ಗುಡ್ಡಿ ಜಿಗದ್ ಹೋಗಿತ್ತು ಹಾ, ಹಾ. ನಂದು ಅಂತೂ ಎಂತೂ ವಯಸ್ಸಾಗ್ಯದ 30 ವರ್ಷಕ್ಕೆ ನನಗ ಮಗ ಹುಟ್ಟ್ಯಾನ ಹಾ, ಹಾ. ಈ ಕಣ್ಣು ತಗೊಂಡು ನನಗೇನು ಮಾಡ್ಲಿ ತಿಳ್ಕೊಂಡು ತನ್ನ ಬಲಗನ್ನ ತೆಗದ ಡಾಕ್ಟರ್ ಕಡೆಯಿಂದ ನಿನಗ ಕಣ್ಣು ಹಚ್ಚದ ನಿನ್ನ ಬಲಗನ್ನ ನಿಮ್ಮ ಅಪ್ಪಂದಪ್ಪ ತಂದ್ಲು ಹೌದು ಅವನಿಗೆ ಕುಡ್ಡು ಸುಳಿ ಮಗನ ತಿವ್ ಬೇಯ್ತಿದ್ದ ಹಾ ಹಾ ನಿಜವಾದ ಕುಡ್ಡು ಯಾರಿದ್ರು ಹೌದು ಮಗನ ಇದ್ದಲ್ರಿಪ್ಪ ಮಗನೇ ಇದ್ದ ಹಾ 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 ಅವಾಗ ತಾಪಾಗಿ ಎಳಕತ್ತು ಯಪ್ಪ ಯಪ್ಪ ಅಂದ ಬರ್ತಾನ ಅಪ್ಪ ಅಲ್ಲೆಲ್ಲಿ ಬರ್ತಾನ್ರಿಪ್ಪ ಮಿಂಚಿ ಹೋದ ಮಾತ ಚಿಂತಿಸಿ ಫಲವಿಲ್ಲ ಹಾ, ಹಾ. ಪುಣ್ಯಾತ್ಮರೇ ನಿಮಗ್ ಒಂದೇ ಮಾತು ಹೇಳ್ತೀನಿ ಹಾ, ಹಾ. ಅವ್ವ ಅಪ್ಪ ಸತ್ ಮೇಲೆ ಅವ್ರ ಫೋಟೋ ಪೂಜೆ ಮಾಡ್ಬೇಡ್ರಿ ಇದ್ದಾಗ ಅವ್ರ ಪಾದ ತೊಳೆದು ಪೂಜೆ ಮಾಡ್ರಿ ನಿಮ್ ಜನ್ಮ ಪಾವನ ಆಗ್ತದ ಪವಿತ್ರ ಆಗ್ತದ ಹಾ ಹಾ ಅಲ್ಲಿ ಹೋಗೋ ನಿನ್ನದಾಗದ ಸುಳ್ಳ ಮಾತಾಡಬೇಡ ಚಟಲ ಅಲ್ಲಿ ಹೋಗು ನಿನ್ನದಾಗದ ಸುಳ್ಳ ಮಾತಾಡಬೇಡ ಚಟಲ ನಿನಗ ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಲಾಡ ಸಟದ ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಲಾಡ ಸಟದ ಸೌತ ಮಾಡಿ ಮಣಿಯಾಗ ತಾಯಿ ತಂದೆ ಪಾದ ತೊಳದ ಇಟ್ಟು ಬಾ ಸಂತೋಷದ ಭಕ್ತಿ ಒಲದ ಬಂಧಾನ ಸೇದ ನೋಡಿ ಮಾಡ ಕಲಗಿದ ಕೊಟ್ಟ ತಿರುಗಿ ಅಲ್ಲಿ ಹೋಗೋ ನಿನ್ನ ರಗದ ಸುಳ್ಳ ಮಾತಾಡಬೇಡ ಶಕದ ಅಲ್ಲಿ ಹೋಗೋ ನಿನ್ನ ರಗದ ಸುಳ್ಳ ಮಾತಾಡಬೇಡ ಶಕದ ನಿನಗ ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಲಾಡ ಸಟದ ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಲಾಡ ಸಟದ ಆನೆಯಾಗಿ ಕಬ್ಬ ಮಾಡಲ ರವಣ ಸೋರ ಆಗನ ಬಾದ ಇರಬಿಯಾಗಿ ಸಕ್ಕರ ಮೇದ ಈ ವಿಷಯನ ಪಟ್ಟ ಏರಿದ ಆನೆಯಾಗಿ ಕಬ್ಬ ಮಾಡಲ ರವಣ ಸೋರ ಆಗನ ಬಾದ ಇರಬಿಯಾಗಿ ಸಕ್ಕರ ಮೇದ ಈ ವಿಷಯನ ಪಟ್ಟ ಏರಿದ ಬಂತೆ ನಡೆಯೋ ತಿಳಿದ ಧ್ಯಾನ ಒಗೆಯೋ ಹೌದು ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಬೇಡ ಸಟದ ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಬೇಡ ಸಟದ ನಿನಗ ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಬೇಡ ಸಟದ ಅಲ್ಲಿ ಹೋಗು ನಿನ್ನ ದಗದ
ಸುಳ್ಳ ಮಾತಾಡಬೇಡ ಶಟರ ಮಾಳಿಂಗರಾಯ ಕುರಿಗಳ ಕಾಲ ಎತ್ತಿ ಬೆಸನ ಗುರುವಿನ ಬಿರದ ಹುಲಿ ಹಾಲ ಮಾಡ್ಯಾನ ಸೋದ ಗುರು ಶಿಷ್ಯರ ಆನಂದ ಉಳದ ಮಾಳಿಂಗರಾಯ ಕುರುಗಳ ಕಾಲ ಎತ್ತಿ ಬೆಸನ ಗುರುವಿನ ಬಿರದ ಹುಲಿ ಹಾಲ ಮಾಡ್ಯಾನ ಸೋದ ಗುರು ಶಿಷ್ಯರ ಆನಂದ ಉಳದ ಕೈಲಾಸ ದೇವರ ಈಗಟ್ ಬಾ ನಡೀತ್ ನೋಡು ಅಲ್ಲಿ ಹೋಗೋಣಿಲ್ಲ ಸುಳ್ಳ ಮಾತಾಡಬೇಡ ಸಟನ ಅಲ್ಲಿ ಹೋಗು ನಿನ್ನದಾಗ ಮಾತಾಡಬೇಡ ಸಟನ ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಬೇಡ ಶಟರ ಅಲ್ಲಿ ಹೋಗು ನಿನ್ನ ದಗದ ಸುಳ್ಳ ಮಾತಾಡಬೇಡ ಶಟರ ಹಳ್ಳೂರ ಇರೋದು ನಮನ ಮಹಾಲಕ್ಷ್ಮಿ ಭಕ್ತರಿಗೆ ಕಾದ ಅವಗುಣ ಎಂಬುದು ಅರದ ಸತ್ಯನ್ನ ಸಾಹಿತ್ಯ ಬರದ ಹಳ್ಳೂರ ಇರೋದು ನಮನ ಮಹಾಲಕ್ಷ್ಮಿ ಭಕ್ತರಿಗೆ ಕಾಲ ಅವಗುಣ ಎಂಬುದು ಅರದ ಸತ್ಯನ್ನ ಸಾಹಿತ್ಯ ಬರದ ಸದಾ ನೋಡ ಅಲ್ಲಿ ಹೋಗೋ ನಿನ್ನ ದಗದ ಸುಳ್ಳ ಮಾತಾಡಬೇಡ ಸತರ ಅಲ್ಲಿ ಹೋಗು ನಿನ್ನ ಲಗದ ಸುಳ್ಳ ಮಾತಾಡಬೇಡ ಸತರ ಅಲ್ಲಿ ಹೋಗೋ ನಿನ್ನ ದಗದ ಸುಳ್ಳ ಮಾತಾಡಬೇಡ ಶಟರ ಅಲ್ಲಿ ಹೋಗೋ ನಿನ್ನ ದಗದ ಸುಳ್ಳ ಮಾತಾಡಬೇಡ ಶಟರ Thank you.